ಸರ್ ಕುತ್ಕೊಳ್ಳಿ ಸರ್. ನಮ್ಮ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ ಸಂಸ್ಥೆಯಿಂದ ಆಗ್ತಾ ಇರುವಂತಹ 4th ಬ್ಯೂಟಿ ಪೇಜೆಂಟ್ ಶೋ. ಇದು 4th ಫ್ಯಾಷನ್ ಶೋ. ಸೊ ಫಸ್ಟ್ ಟೈಮ್ ಮಾಡಿದಾಗ ಓನ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ ಕ್ಯಾಟಗರಿ ದೊಡ್ಡವ್ರು ಮಾತ್ರ ಇದ್ದರು. ಅದಾದಮೇಲೆ ಸೆಕೆಂಡು ಥರ್ಡ್ ಮಾಡಿದಾಗ ಮತ್ತೆ ಸೆಕೆಂಡ್ ರೌಂಡ್ಗೆ ಕಿಡ್ಸ್ ಜಾಯ್ನ್ ಆದರು. ಸೊ ಈಗ ಸ್ಪೆಷಲ್ ಏನಂದರೆ ಕಿಡ್ಸ್ ಇದ್ದಾರೆ ಆ್ಯಂಡ್ ಟೀನ್ ಕ್ಯಾಟಗರಿ ಇದ್ದಾರೆ, ಮಿಸ್ಟರ್ ಆ್ಯಂಡ್ ಮಿಸ್ ಕ್ಯಾಟಗರಿ ಇದ್ದಾರೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಯುನೈಟೆಡ್ ಇಂಡಿಯಾ ಅಂತ ಟೈಟಲ್ ಇಟ್ಕೊಂಡಿರೋದು. ಸೊ ಒಂದಷ್ಟು ಶೋಸ್ ನೋಡಿದಾಗ ಸೊ ಅರ್ಥ ಇಲ್ಲದೆ ಕೆಲವೊಂದು ಶೋಸ್ ಆಗುತ್ತೆ. ಸೊ ಏನಾದರೂ ಒಂದು ಶೋ ಮಾಡಿದಾಗ ಒಂದು ಕಾನ್ಸೆಪ್ಟ್ ಇರಬೇಕು, ಆ ಕಾನ್ಸೆಪ್ಟ್ಗೆ ವರ್ಕ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನು. ಸೊ ಯುನೈಟೆಡ್ ಇಂಡಿಯಾ ಅದನ್ನು ನಾವು ಕನ್ನಡದಲ್ಲಿ ಅಖಂಡ ಭಾರತ ಅಂತ ಕರಿತೀವಿ. ಸೊ ಹೇಗೆ ಅಖಂಡ ಭಾರತ ಆಗುತ್ತೆ? ಎಲ್ಲ ರಾಜ್ಯಗಳು ಸೇರಿದಾಗ ಒಂದು ಭಾರತ ಯುನೈಟೆಡ್ ಇಂಡಿಯಾ ಆಗುತ್ತೆ. ಸೊ ಒಬ್ಬೊಬ್ಬ ಕಂಟೆಸ್ಟೆಂಟ್ ಕೂಡ, ಒಬ್ಬೊಬ್ಬ ಮಾಡೆಲ್ ಕೂಡ ಒಂದೊಂದು ಸ್ಟೇಟನ್ನು ಅಂದರೆ ಒಂದೊಂದು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸೊ ಎಲ್ಲ ಮಾಡೆಲ್ಸು ಸೇರಿ ಎಲ್ಲ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಒಂದು ಭಾರತ. ಸೊ ಅದನ್ನು ನಾವು ಯುನೈಟೆಡ್ ಇಂಡಿಯಾ ಅಂತ ಇದು ಮಾಡ್ತಾ ಇದ್ದೀವಿ. ಸೊ ತುಂಬ ಜನ ಸೆಲೆಬ್ರಿಟೀಸ್ ಬಂದಿದ್ದಾರೆ, ತುಂಬ ಚೆನ್ನಾಗಿ ಆಗ್ತಿದೆ ಶೋ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಕ್ರಿಯೇಷನ್ ಸೆಂಟರು ಬೇರೆ ಬೇರೆ ರೌಂಡ್ಸ್, ಸ್ಪೆಷಲ್ ರೌಂಡ್ಸ್ ಪ್ಲ್ಯಾನ್ ಆಗಿದೆ. ಈಗ ಫಸ್ಟ್ ರೌಂಡು ಟ್ರೆಡಿಷ್ನಲ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡು ರೆಟ್ರೋ ರೌಂಡ್ ಶುರುವಾಗುತ್ತೆ. ಸೊ ರೆಟ್ರೋ ರೌಂಡ್ ಆದಮೇಲೆ ಮತ್ತೆ ಟಕ್ಸಿಡೋ ಸನ್ ಗೌನ್ ಈ ಥರದ್ದೆಲ್ಲ ಸ್ಪೆಷಲ್ಲಾಗಿ ಕೊರಿಯೋಗ್ರಫಿ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿ ಆಗ್ತಿದೆ.